ಓಂ ಮಹಾಲಕ್ಷ್ಮಿ ನಮಃ. ಲಕ್ಷ್ಮೀ ದೇವಿಯ ಜನನವು ಪುರಾಣಗಳಲ್ಲಿ ವಿಚಿತ್ರ ಮತ್ತು ಆಕರ್ಷಕವಾಗಿದೆ. ದೇವತೆಗಳು ಮತ್ತು ದಾನವರು ಅಮೃತವನ್ನು ಪಡೆಯಲು ಪಾರಿಜಾತ ಮರವನ್ನು ಮತ್ತು ಇತರ ಅಮೂಲ್ಯ ವಸ್ತುಗಳನ್ನು ಹೊರತೆಗೆಯಲು ಕ್ಷೀರಸಾಗರ ಮಥನವನ್ನು ಮಾಡಿದರು. ಈ ಮಥನದ ಸಮಯದಲ್ಲಿ ಹಲವಾರು ಅಮೂಲ್ಯ ವಸ್ತುಗಳು, ದೇವತೆಗಳು, ಮುತ್ತು ರತ್ನಗಳು ಸಮುದ್ರದಿಂದ ಹೊರಬಂದವು. ಆ ವೇಳೆಯಲ್ಲಿ ಸುಂದರವಾದ ಕಮಲದ ಮೇಲಿದ್ದ ಲಕ್ಷ್ಮೀ ದೇವಿ ಪ್ರತ್ಯಕ್ಷರಾದರು. ಅವರ ಹಸ್ತದ ಅಲ್ಲಿ ಕಮಲ ಪುಷ್ಪ ಇತ್ತು. ಹಾಗೆಯೇ ಅವರ ಸುತ್ತ ಚಂದ್ರನು ಹೊಳೆಯುತ್ತಿದ್ದರು. ಲಕ್ಷ್ಮೀ ದೇವಿ ಪ್ರತ್ಯಕ್ಷರಾದಾಗ ಎಲ್ಲೆಡೆ ಬೆಳಕು ಹರಡಿತು. ದೇವತೆಗಳು ಮತ್ತು ಮನುಷ್ಯರು ಸಂತೋಷಗೊಂಡರು. ಲಕ್ಷ್ಮಿಯ ಪ್ರತ್ಯಕ್ಷತೆ ಸುಖ, ಶಾಂತಿ ಮತ್ತು ಸಂಪತ್ತನ್ನು ತರುತ್ತದೆ ಎಂದು ಭಾವಿಸಲಾಗುತ್ತದೆ. ಆ ನಂತರ ಲಕ್ಷ್ಮೀ ದೇವಿ ವಿಷ್ಣುದೇವರ ಪತ್ನಿಯಾಗಲು ಸಿದ್ಧರಾದರು. ವಿಷ್ಣುದೇವರ ಜೊತೆ ಸೇರಿ ಅವರು ಜಗತ್ತಿನ ಧರ್ಮ, ಶಾಂತಿ ಮತ್ತು ಐಶ್ವರ್ಯವನ್ನು ತರಲು ಸಹಾಯ ಮಾಡಿದರು. ಈ ಕಥೆಯ ಪಾಠ: ಲಕ್ಷ್ಮೀ ದೇವಿ ಭಕ್ತಿ, ಶುದ್ಧತೆ ಮತ್ತು ಶಾಂತಿಯ ಪ್ರತೀಕ. ಅವರ ಆಶೀರ್ವಾದ ಎಲ್ಲರಿಗೂ ಸಮೃದ್ಧಿ ಮತ್ತು ಶ್ರೇಯಸ್ಸು ತರುತ್ತದೆ. ಈ ಕಥೆ ನಮ್ಮ ಮನೆಯಲ್ಲಿ ಸದಾ ಶುದ್ಧತೆ ಮತ್ತು ಧರ್ಮವನ್ನು ಕಾಪಾಡುವಂತೆ ಪ್ರೋತ್ಸಾಹಿಸುತ್ತದೆ. ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಬೇಡಿಕೊಳ್ಳುತ್ತಾ ಇಂದಿನ ಶುಕ್ರವಾರದ ಶುಭಾಶಯಗಳು. ಧನ್ಯವಾದಗಳು. ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.